ನಮಸ್ಕಾರ ನಮಸ್ಕಾರ ನಿನ್ನೆ ಸ್ಪೆಷಲ್ ಶೋ ದೊಡ್ಡ ಮನೆ ಕುಡಿ ಸಿನಿಮಾ ನೋಡಿದ್ರಿ 100%. ಹೇಗಿದೆನಾ ಪಿಕ್ಚರು ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಹುಡುಗರು ಖುಷಿ ಆಗುತ್ತೆ, ಸೆಕೆಂಡ್ ಹಾಫು ಫ್ಯಾಮ್ಲಿ ನೋಡ್ತಾ ಇದ್ದರೆ ಹೊಸ ಪಿಕ್ಚರು ಹೊಸ ಹೀರೋ ಅನ್ನೋ ಥರ ಇಲ್ಲ. ಕತೆ ನೀಟಾಗಿ ಮಾಡಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಜನಕ್ಕೆ ಏನು ಬೇಕಾಗಿದೆ, ಆ್ಯಕ್ಷನ್ ಅಂದ್ಕೊಂಡು ಹೋದರೆ ಆ್ಯಕ್ಷನ್, ಖುಷಿ ಅಂದರೆ ಖುಷಿ ಇದೆ. ಒಳ್ಳೆ ಸಬ್ಜೆಕ್ಟು, ಸೆಂಟಿಮೆಂಟು, ತಂದೆ ಮಗನ ಬಾಂಧವ್ಯ, ಮನೆ ಅಂದಮೇಲೆ ಏನಿರುತ್ತೆ, ಮನೇಲಿ ಏನೇನು ಟ್ರಾಜಿಡಿಗಳು ನಡೆಯುತ್ತೆ, ಕಾಲೇಜಲ್ಲಿ ಯಾವ ಥರ ಟ್ರಾಜಿಡಿ ಆಗುತ್ತೆ, ಅವ್ರ ಲೈಫ್ ಏನೇನು ಥ್ರೆಡ್ ಆಗುತ್ತೆ ಅನ್ನೋದನ್ನು ಈಗಿನ ಕಲ್ಚರ್ಗೆ, ಈಗಿನ ನೇಟಿವಿಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಡೈರೆಕ್ಟ್ರಿಗೂ ಖುಷಿ, ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರೊಡಕ್ಷನು ಚೆನ್ನಾಗಿದೆ, ತುಂಬ ರಿಚ್ಚಾಗೂ ಮಾಡಿದ್ದಾರೆ. ಹುಡುಗನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹುಡುಗ ಎಲ್ಲೋ ಹೋಗ್ತಾರೆ, ಒಂದು ತಟ್ಟು ಹಂಗೆ ಹಿಂಗೆ ಅಂದ್ಕೊಂಡಿರೋರಿಗೆ ಇದರಲ್ಲಿ ಏನು ಮೈನಸ್ ಇಲ್ಲ, ಎಲ್ಲ ಪ್ಲಸ್ಸೇ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಹೋಗಿ ಕನ್ನಡ ಪಿಕ್ಚರ್ ನೋಡಿ. ಒನ್ ಮೋರ್ ಅನ್ನಬೇಕು, ಹಂಗಿದೆ ಪಿಕ್ಚರು. ಒನ್ ಮೋರ್ ಫ್ಯಾಮ್ಲಿಗೆ ಹೇಳು ಮಾಡಿಸಿದ ಚಿತ್ರ. ಇವತ್ತು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನು ಚಿತ್ರ ತೋರಿಸಿದ್ದಾರೆ. ಡೈರೆಕ್ಟ್ರ್ ಬಗ್ಗೆ ಗೊತ್ತೇ ಇದೆ, ಒಳ್ಳೊಳ್ಳೆ ಚಿತ್ರ ಮಾಡಿದ್ದಾರೆ. ಹೊಸ ಹುಡುಗ ಅಂತ ಯಾವತ್ತೂ ಅಂದ್ಕೊಳಕ್ಕೆ ಹೋಗಬೇಡಿ. ಪಿಕ್ಚರ್ ನೋಡಿ ಆಮೇಲೆ ಹೇಳಿ ನಾನು ಹೇಳಿದ್ದು ಕರೆಕ್ಟಾ ಇಲ್ವಾ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕತೆ ಇದೆ, ಒಳ್ಳೆ ಡ್ಯಾನ್ಸ್ ಆಡಿದ್ದಾರೆ. ಹುಡುಗರಿಗೆ ಒಳ್ಳೆ ಫೈಟು ಬೇಕಾಗಿರೋದು ಎರಡು, ಡ್ಯಾನ್ಸು ಫೈಟು ಸೆಂಟಿಮೆಂಟು. ಪಿಕ್ಚರಲ್ಲಿ ಎಲ್ಲ ಥರ ಹೊಸ ಹೀರೋಗೆ ಬಂದಿರೋ ಕತೆ ಅಲ್ಲ ಇದು. ಇದು ಯಾವುದೋ ಒಂದು ಹಳೆ ಹೀರೋಗೆ ಮಾಡಿರೋ ಥರ ಕತೆ. ಅದನ್ನು ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ ಅಂದರೆ ಅದಕ್ಕೆ ನಿಜವಾಗ್ಲೂ ಆ ದೊಡ್ಡ ಮನೆಗೆ, ಆ ದೊಡ್ಡ ಮನೆ ಸಬ್ಜೆಕ್ಟು, ಆ ದೊಡ್ಡ ಮನೇಲಿ ಹೆಂಗಿರಬೇಕು, ಆ ಚಿತ್ರ ಹೆಂಗೆ ನೋಡಬೇಕು ಜನ. ಒಂದು ಕೂತ್ಕೊಂಡ್ರೆ ಒಂದು ಫ್ಯಾಮ್ಲಿ ಓರಿಯೆಂಟೆಡ್ ಸಬ್ಜೆಕ್ಟು, ಕೂತ್ಕೊಂಡು ಖುಷಿಯಾಗಿ ನೋಡ್ಬೋದು. 2 ಅವರ್ 20 ನಿಮಿಷ ಖುಷಿಯಾಗಿ ನೋಡ್ಕೊಂಡು ಬರ್ತಾಯಿದ್ರೆ ಒನ್ ಮೋರ್ ಥರ ನೋಡ್ತಾ ಇರಬೇಕು. ಏನಂತೀರ? ಅದು 100% ಇಲ್ಲ. ಫಸ್ಟ್ ಪಿಕ್ಚರ್ ಇರೋ ಥರ ಮಾಡಿಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಯಾವುದೋ ಹಳೆ ಇರೋ ಒಂದು 10 ಪಿಕ್ಚರ್ 20 ಪಿಕ್ಚರ್ ಮಾಡಿದ್ದಾರೆ. ಅವ್ರು ಮಾಡಿರೋ ಪಿಕ್ಚರ್ ಥರ ಇದೆ. ಪಿಕ್ಚರು ತುಂಬ ಚೆನ್ನಾಗಿದೆ, ಖುಷಿಯಾಗೂ ಆಗುತ್ತೆ. ಹುಡುಗ ಎಲ್ಲೂ ಡ್ರಾಬ್ಯಾಕ್ ಅನ್ನೋದು, ಅದು ಇನ್ನೂ ಮಾಡಬೇಕಾಗಿತ್ತು, ಇದು ಇನ್ನೂ ನೋಡಬೇಕಾಗಿತ್ತು ಅನ್ನೋ ಥರ ಇಲ್ಲ. ಎಲ್ಲನೂ ಎಲ್ಲ ರೀತಿಯಲ್ಲೂ ಪರಿಪೂರ್ಣತೆಯಿಂದ. ಫಸ್ಟ್ ಪಿಕ್ಚರ್ ಈ ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಹುಡುಗನಲ್ಲಿ ತಾಕತ್ತಿದೆ. ಆ ತಾಕತ್ತಿರಬೇಕು, ಛಲ ಅನ್ನೋದಿರಬೇಕು, ಬದುಕ್ತೀವಿ ಅನ್ನೋದಿರೋರಿಗೆ ಇದು ಒಳ್ಳೆ ಮಾರ್ಗದರ್ಶನ. ಅದು ಸೆಂಟಿಮೆಂಟ್ ಮಾಡೋದಷ್ಟು ಈಸಿ ಅಲ್ಲ. ಫಸ್ಟ್ ಪಿಕ್ಚರಲ್ಲೇ ಸೆಂಟಿಮೆಂಟ್ ಮಾಡಬೇಕು ಅಂತ ತುಂಬ ಕಷ್ಟ ಇದೆ. ಸೆಂಟಿಮೆಂಟ್ ಸಬ್ಜೆಕ್ಟು. ಸೆಕೆಂಡ್ ಹಾಫು ಕರ್ಗೋಗ್ಬಿಡ್ತೀರ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಕಷ್ಟ ಅಂದರೆ ಏನು, ಪ್ರಪಂಚ ಅಂದರೆ ಏನು, ಈ ಥರ ಇದೆಯಾ. ಒಂದು ಕಾಲೇಜ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಅವ್ನಿಗೆ ಈ ಲೈಫಾ ಅನ್ನೋದಾಗುತ್ತೆ. ಆ ಫೈಟು ಗೀಟು ನೋಡಿದ್ರೆ ಕರ್ನಾಟಕಕ್ಕೆ ಒಬ್ಬ ಒಳ್ಳೆ ಫೈಟ್ರು ಬಂದರು, ಒಳ್ಳೆ ಡ್ಯಾನ್ಸರ್ ಬಂದರು ಅನ್ನೋದು ಖುಷಿ ಆಗುತ್ತೆ. ಫಸ್ಟ್ ಹುಡುಗ ಎಲ್ಲೋ ಮಟ್ಟಕ್ಕೆ ಹೋಗ್ತಾನೆ. ನಾನು ಈಗ ಒಂದು 4-5 ವರ್ಷದಿಂದ ನಾನು ನೋಡ್ತಾ ಇದ್ದೆ. 4-5 ವರ್ಷದಿಂದ ಏನಾಗ್ತಿತ್ತು ಅಂದರೆ ಅವರಲ್ಲಿ ಛಲ ಇತ್ತು. ಹೋದರು ಬಾಂಬೆಲೆಲ್ಲ ಫೈಟ್ ಕಲ್ತ್ಕೊಂಬಂದರು. ಇಲ್ಲಿ ಯಾವುದೋ ಹೊಸೂರು ರೋಡಲ್ಲಿ ಒಂದು ಜಿಮ್ ಇತ್ತು, ಅಲ್ಲಿ ಟ್ರೈನಿಂಗ್ ಹೋದರು, ಎಲ್ಲ ಮಾಡ್ಕೊಂಬಂದರು. ಅವ್ರಿಗೆ ಬದುಕಬೇಕು ಅನ್ನೋ ಛಲ ಇತ್ತು. ನಾನು ಮಾಡಬೇಕು, ಡೈ ಹೊಡಿಯೋದು ಅದು ಇದು ಎಲ್ಲನೂ, ಆ ಜಿಮ್ನಾಸ್ಟಿಕ್ ಅಂತಾರಲ್ಲ ಅದನ್ನೆಲ್ಲ ತೊಗೊಂಡ್ರು, ಡ್ಯಾನ್ಸ್ ಕಲಿತರು, ಆ್ಯಕ್ಟಿಂಗ್ ಕೋರ್ಸ್ಗೆ ಹೋದರು. ತುಂಬ ಕಷ್ಟಪಟ್ಟು ಒಂದು 4-5 ವರ್ಷ ಬಾಂಬೆ ಗಿಂಬೆಲೆಲ್ಲ ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ. ಸೊ ಅದು ತಕ್ಕಕ್ಕೆ ಪ್ರತಿಫಲ ಸಿಕ್ಕಿದೆ ನನ್ನ ಅನಿಸಿರೋ ಪ್ರಕಾರ. ಚಂದ್ರಣ್ಣ ರಿಪೋರ್ಟ್ ಹೇಳ್ತಾರೆ ಅಂದರೆ ಅವ್ರೇನೋ ಸಿನಿಮಾ ನೋಡಿದ್ರೆ ಏನಿದು ನೇರವಾಗಿ ಹೇಳ್ತಾರೆ. ಅಲ್ಲ, ನೇರವಾಗಿ ಹೇಳಬೇಕು ಅನ್ನೋದಕ್ಕಿಂತ ಅದ್ರಲ್ಲಿ ಪರಿಪೂರ್ಣತೆಯಿಂದ ಇದ್ದರೆ ಪರಿಪೂರ್ಣತೆಯಿಂದ ಇದೆ ಅಂತ ಹೇಳ್ಬೋದು. ಇಲ್ಲ ಎಲ್ಲೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ಹೇಳ್ಬೋದು. ಇವತ್ತು ಈ ಮಟ್ಟಕ್ಕೆ ಮಾಡಿದರೆ ಆ ಸೆಂಟಿಮೆಂಟ್ ಅನ್ನೋ ಸೀನ್ ಇದೆಯಲ್ಲ, ಅದು ತುಂಬ ಹಳೆ ಕಲಾವಿದರುಗಳಿಗೆ ಮಾತ್ರ ಬರೋದು. ಇದರಲ್ಲಿ ತಂದೆ ಮಗನದು, ತಾಯಿದು, ತಂಗಿ ಅಕ್ಕಂದು, ಅದು ನಡೆದಿರೋ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅದ್ರದ್ದು ಸಿಚುವೇಶನ್ಸ್ ಅಂತ. ಈಗ ಫೈಟಿಂಗಿಗೆ 10ಕ್ಕೆ ಎಷ್ಟು ಕೊಡ್ತೀರಾ ನಿಮ್ಮ ಪ್ರಕಾರ? ಅಲ್ಲ, 10ಕ್ಕೆ 10 ಕೊಡ್ಬೋದು. ಡ್ಯಾನ್ಸಲ್ಲೂ ಅಷ್ಟೇ 10ಕ್ಕೆ 10 ಕೊಡ್ಬೋದು. ಆ್ಯಕ್ಟಿಂಗು ಒಂದು 10ಕ್ಕೆ 8 ಕೊಡ್ಬೋದು. ಕಾರಣ ಯಾಕೆಂದರೆ ಸೆಂಟಿಮೆಂಟ್ ಇದೆ. ಈಗೇನೋ ಮಾಮೂಲಿ ಕಾಲೇಜು ಗಿಲೇಜು ಅಂದರೆ ಅದು ಹುಡುಗರು ಮಾತಾಡೋದು ಅದೇ ಬೇರೆ. ಸೆಂಟಿಮೆಂಟ್ಸ್ ಇದೆಯಲ್ಲ, ತುಂಬ ಕಷ್ಟ ಇದೆ. ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಸೆಂಟಿಮೆಂಟ್. ನೀವು ಅಷ್ಟು ಈಸಿ ಅಲ್ಲ. ನಗಿಸ್ಬಿಡ್ಬೋದು, ಅಳಿಸೋದು ಕಷ್ಟ. ಇದರಲ್ಲಿ ಅಳಿಸಿದ್ದಾರೆ. ಸೆಕೆಂಡ್ ಹಾಫು ಕಣ್ಣಲ್ಲಿ ಹಂಗೆ ಬರುತ್ತೆ ರಕ್ತ, ಕಣ್ಣೀರು ಬರೋಲ್ಲ, ರಕ್ತ ಬರುತ್ತೆ. ಯಾಕೆಂದರೆ ಆ ಥರ ಎಲ್ಲ ಒಂದು ಸಿಚುವೇಶನ್ಸ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಚ್ಯುತರಾವ್ ಅವರಂತೂ ತಿಂದಾಕ್ಬಿಟ್ಟಿದ್ದಾರೆ ಸುಧಾರಣೆ ಸೆಂಟಿಮೆಂಟು. ಸೊ ಎಲ್ಲ ನೀಟಾಗಿ ನೋಡಾದ್ಮೇಲೆ ಹೇಳಿ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಖುಷಿಯಾಗಿದೆ. ನನ್ನ ಮನ್ಸಿಗೆ ಬಂದಿರೋ ಪ್ರಕಾರ ನಾನು ದೊಡ್ಡ ಮನೆ ಪಿಕ್ಚರ್ ಅಂತ ಹೇಳ್ತಾಯಿಲ್ಲ, ದೊಡ್ಡ ಮನೆ ಹೀರೋ ಅಂತ ಹೇಳ್ತಾಯಿಲ್ಲ. ದೊಡ್ಡ ಮನೆಯಿಂದ ಕುಡಿಗೆ ನಾವು ಹುಮ್ಮಸ್ಸು ಕೊಡಬೇಕು. ಚೆನ್ನಾಗಿದ್ದಾಗ ಹುಮ್ಮಸ್ಸು ಕೊಡಬೇಕು. ಚೆನ್ನಾಗಿದೆ, ಅದಕ್ಕೆ ನಾವು ಹುಮ್ಮಸ್ಸು ಕೊಡ್ತಾಯಿದ್ದೀವಿ. ಇನ್ನೂ ಮಾಡಿ, ಇನ್ನೂ ನೋಡ್ತಾ ಇರಬೇಕು.
ಒನ್ ಮೋರ್ ಥರ ಪಿಕ್ಚರ್ನ ಚಟಾಪಟ ಅಂತ ನೋಡಿ ಫ್ಯಾಮ್ಲಿ ಹಂಗೆ ಬರ್ತಾ ಇರಬೇಕು. ಆಮೇಲೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಯ್ತಾ ಇರಬೇಕು. ಅದು ಕತೆ ನೋಡಿ. ನೀವೆಲ್ಲ ನೋಡಾದ್ಮೇಲೆ ಹೇಳ್ತೀರಾ. ನಿಮ್ಮ ಪ್ರೀತಿನೇ ಯಾವಾಗಲೂ ಈ ಆಶೀರ್ವಾದ ಪ್ರೀತಿ ಎಲ್ಲ ನಮ್ಮನ್ನು ಬೆಳೆಸೋದು. ನೀವು ನೋಡಾದ್ಮೇಲೆ ಹೇಳಿ. ನಾನು ಆ ಮನೆಯವ್ರು ಇರ್ಬೋದು, ನಾನೊಬ್ಬ ಪ್ರೇಕ್ಷಕನಾಗಿ ನೋಡಿದ್ದೀನಿ. ನನಗೆ ಪಿಕ್ಚರ್ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ಅದು ನಾವು ನೈಟಲ್ಲಿ ಹೋಗಿದ್ದೀನಿ, ನನ್ನ ಕಾಲ್ ಫ್ರ್ಯಾಕ್ಚರ್ ಆಗಿದೆ. ಅಂಥದ್ರಲ್ಲೂ ಹೋಗಿ ಪಿಕ್ಚರ್ ನೋಡಿದೆ ಅಂದರೆ ಬಿಕಾಸ್ ನಮ್ಮ ಮನೆ ಕೂಡಿ ಒಂದು ಪಿಕ್ಚರ್ ಮಾಡಿದೆ, ನೋಡಲೇಬೇಕು, ಏನೇ ಇದ್ರೂ ಹೇಳ್ಬೋದು ಅಂತ ನನಗಿಷ್ಟ ಆಗಿದೆ. ಮಾಡ್ತಾರೆ. ನಾವು ಹೇಳಿದೆ ಚೆನ್ನಾಗಿ ಮಾಡಿದ್ದೀರಾ, ಡೈರೆಕ್ಟ್ರಿಗೆ ಹೇಳಿದೆ ತುಂಬ ಚೆನ್ನಾಗಿದೆ, ಒನ್ ಮೋರ್ ಅಂದರು 100% ಡೈರೆಕ್ಟರ್ ಅಂದೆ. ಖುಷಿ ಆಯಿತು, 100% ಖುಷಿ ಆಯಿತು. ಹೌದು ಖುಷಿ ಆಗುತ್ತೆ. ನಾವು ಇನ್ನೊಂದು ಅವ್ರ ಮಟ್ಟಕ್ಕೆ ಹೋಗಿ ಅವ್ರ ಹತ್ರ ಕೇಳೋಕ್ಕಾಗಲ್ಲ, ಯಾಕಂದರೆ ಮಗನ ಪಿಕ್ಚರು ಅವ್ರದ್ದೊಂದು ಖುಷಿ ಇರುತ್ತೆ. ನಾವು ಆ ಟೈಮಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋಲ್ಲ. ಅವ್ರು ನಗ್ತಾರ, ಅದೇ ಆನಂದ, ಇನ್ನೇನಿಲ್ಲ. ಇವಾಗ ನೀವೆಲ್ಲ ನೋಡ್ಬಿಟ್ಟು ಪ್ರೇಕ್ಷಕರು ಹೇಳ್ಬಿಟ್ರೆ ಇದೇ ನಮಗೆ ಕೋಟಿ ಕೊಟ್ಟಂಗೆ, ಇದೇ ನಮ್ಮನ್ನು ತೃಪ್ತಿಪಡಿಸ್ದಂಗೆ. ಇದೆಲ್ಲ ಬಂದ್ರೇ ನಮ್ಮಲ್ಲಿ ಇನ್ನೂ ಹುಮ್ಮಸ್ಸು ಬರುತ್ತೆ. ಇನ್ನೂ ಒಂದು ಪಿಕ್ಚರ್, ಒಳ್ಳೆ ಪಿಕ್ಚರ್ ಮಾಡಬೇಕು, ಇನ್ನೂ ಒಂದು ಒಳ್ಳೆ ಕತೆ ಮಾಡಬೇಕು ಅನ್ನೋದು ಬರುತ್ತೆ. 100% ಹೋಗೋಣ, ಇನ್ನೊಂದು ಸಲ ನೋಡೋಣ. ಅಲ್ಲಿ ನೋಡಿದ್ದೇ ಬೇರೆ, ಜನದ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡೋದೇ ಬೇರೆ, ಪ್ರಿವ್ಯೂ ಶೋ ಅನ್ನೋದೇ ಬೇರೆ. ಜನದ ಜೊತೆ ಆ ಚಪ್ಪಾಲೆ, ಆ ವಿಷಲ್ಲು, ಆ ಡೈಲಾಗ್ಗಳಿಗೆ ಒಂದು 5-6 ಡೈಲಾಗ್ ಐತೆ, ಕ್ಯಾಚ್ ಆಗುತ್ತೆ. ಮೊದಲನೇ ಚಿತ್ರ ನೋಡಿದ್ದೀನಿ ಅನ್ನೋ ಫೀಲಿಂಗ್ ಇಲ್ಲ. ಇದೆಲ್ಲ ಒಂದು 10-12 ಪಿಕ್ಚರ್ ಮಾಡಿದ್ದಾರೆ, ಹುಡುಗ ಪರವಾಗಿಲ್ಲ ಅನಿಸುತ್ತೆ ಅಂತ ಖುಷಿಯಾಗಿದ್ದು ನಮ್ಗೆ ತುಂಬ ಖುಷಿಯಾಯಿತು. 100% ಒನ್ ಮೋರ್ ಅನ್ಬೇಕು ನೋಡ್ಬಿಟ್ಟು. ಏನಂತೀರ? ಥ್ಯಾಂಕ್ ಯು, ಧನ್ಯವಾದ, ಶುಭ ದಿನ.